ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಸ್ಪಾಂಜಿ ಥರ ಇರುವಂತಹ ಒಂದು ರಾಗಿ ಅಪ್ಪಮ್ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಅಪ್ಪಮ್ಮನ್ನು ನಮಗೆ ರಾಗಿ ಹಿಟ್ಟಲ್ಲಿ ಮಾಡ್ಬೋದು, ಇಡೀ ರಾಗಿಯಲ್ಲಿ ಸಹ ಮಾಡ್ಬೋದು. ಇದನ್ನು ಮಾಡಲಿಕ್ಕೆ ನಾವು ಈಸ್ಟ್, ಸೋಡಾ, ಉದ್ದಿನಬೇಳೆ, ಈನೋ, ಮೊಸರು ಏನೂ ಸೇರಿಸಿಲ್ಲ. ಈಸಿಯಾಗಿ ನಮಗೆ ಇದನ್ನು ಮಾಡ್ಬೋದು. ನಿಮಗೆ ಹೆಲ್ತಿಯಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಥವಾ ಡಿನ್ನರ್ ಏನಾದರೂ ಸೇವಿಸಬೇಕು ಅಂತ ಅನಿಸಿದಾಗ ಈ ರಾಗಿ ಅಪ್ಪಮ್ಮನ್ನು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಆಮೇಲೆ ನೀವು ಪ್ರತಿದಿನ ಈ ರಾಗಿ ಅಪ್ಪಮ್ಮನ್ನು ಮಾಡ್ತೀರಿ. ನಮ್ಮ ಮನೆಯಲ್ಲಿ ಈಗ BP ಶುಗರ್ ಎಲ್ಲ ಇದ್ದವರಿದ್ದರೆ ಅವರಿಗೊಂದು ತಿಂಡಿ, ಬಾಕಿಯವರಿಗೆ ಇನ್ನೊಂದು ತಿಂಡಿ ಅಂತೆಲ್ಲ ಮಾಡೋದು ಬೇಕಾಗಿಲ್ಲ. ಈ ಒಂದು ತಿಂಡಿಯನ್ನು ಮಾಡಿದರೆ ಮನೆಯವರೆಲ್ಲರೂ ಖುಷಿಪಟ್ಟು ಇದನ್ನು ತಿಂತಾರೆ. ಈ ಸೂಪರ್ ಸ್ಪಾಂಜಿ ರಾಗಿ ಅಪ್ಪ ಮಾಡಲಿಕ್ಕೋಸ್ಕರ ಫಸ್ಟಿಗೆ ನಾನೊಂದು ಮಿಕ್ಸಿ ಜಾರಿಗೆ 1.5 ಕಪ್ ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ. ಇದು ಸ್ವಲ್ಪ ದೊಡ್ಡ ಕಪ್ಪಲ್ಲಿ. ಅದೇ ಕಪ್ಪಲ್ಲಿ ನಾನೊಂದು ಅರ್ಧ ಕಪ್ಪಷ್ಟು ಅನ್ನವನ್ನು ತಗೊಂಡಿದ್ದೀನಿ. ನಾನಿವಾಗ ಬಾಯ್ಲ್ ರೈಸ್ ಅನ್ನವನ್ನು ತಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಅನ್ನ ಇದೆಯೋ ಅದನ್ನು ತಗೋಬೋದು. ನೋಡಿ, ಈಗ ನಾನು ಬಾಯ್ಲ್ ರೈಸನ್ನು ಅರ್ಧ ಕಪ್ಪಷ್ಟು ತಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ತೆಂಗಿನಕಾಯಿಯನ್ನು ಸಹ ತಗೊಂಡಿದ್ದೀನಿ. ನಾನಿಲ್ಲಿ ತುರಿದಿರುವ ತೆಂಗಿನಕಾಯಿ ತಗೊಂಡಿದ್ದೀನಿ. ನಿಮಗೆ ತೆಂಗಿನಕಾಯಿ ಕಟ್ ಮಾಡಿ ಹಾಕಿದರೂ ಆಗುತ್ತೆ. ಇನ್ನಿದಕ್ಕೆ ಸ್ವಲ್ಪ ನೀರನ್ನು ಹಾಕಿ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಯಲ್ಲಿ ನಾವಿದನ್ನು ರುಬ್ಬಬೇಕು. ಆಮೇಲೆ ಜಾಸ್ತಿ ನೀರು ಹಾಕಬೇಡಿ. ಜಾಸ್ತಿ ನೀರಾದರೆ ದೋಸೆ ನಮ್ಮದು ಅಪ್ಪಮ್ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕು ನಮ್ಮದು ಹಿಟ್ಟು. ಇನ್ನು ರುಬ್ಬಿದ ಹಿಟ್ಟನ್ನು ನಮಗೆ ಬೇರೆಯೊಂದು ಪಾತ್ರೆಗೆ ಹಾಕೋಣ. ಇನ್ನು ಸ್ವಲ್ಪ ಹಿಟ್ಟೆಲ್ಲ ನೋಡಿ ಮಿಕ್ಸಿ ಜಾರಲ್ಲಿ ಇರುತ್ತೆ ನೋಡಿ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಆ ಜಾರನ್ನು ಕ್ಲೀನ್ ಮಾಡಿ ನೀರನ್ನು ಸೇರಿಸಬೇಕು. ಅದಕ್ಕೆ ನಾವು ಫಸ್ಟಿಗೆ ರುಬ್ಬುವಾಗಲೇ ಜಾಸ್ತಿ ನೀರು ಹಾಕಿ ರುಬ್ಬಿದರೆ ಆಮೇಲೆ ಆ ಮಿಕ್ಸಿ ಜಾರೆಲ್ಲ ಕ್ಲೀನ್ ಮಾಡಿ ನೀರು ಹಾಕುವಾಗ ಅದು ಸ್ವಲ್ಪ ನೀರು ಜಾಸ್ತಿ ಆಗುತ್ತೆ. ನೀರು ತುಂಬ ಜಾಸ್ತಿ ಆಗಬಾರ್ದು, ಈ ಒಂದು ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕು. ಅದಕ್ಕೆ ನಾವು ಸ್ವಲ್ಪ ನೀರನ್ನು ಹಾಕಿ ರುಬ್ಬಬೇಕು. ರುಬ್ಬಿದ ಹಿಟ್ಟು ಮತ್ತು ಮಿಕ್ಸಿ ಜಾರನ್ನು ಕ್ಲೀನ್ ಮಾಡಿ ಸ್ವಲ್ಪ ನೀರನ್ನು ಸಹ ಸೇರಿಸಿದ್ದೀನಲ್ಲ, ಇನ್ನು ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡಬೇಕು. ಒಂದು 5 ನಿಮಿಷ ಇದೇ ರೀತಿ ಮಿಕ್ಸ್ ಮಾಡಿ, ನಾವು ಹಿಟ್ಟು ಸ್ವಲ್ಪ ಬಿಸಿ ಇರುತ್ತೆ ಮಿಕ್ಸಿಯಲ್ಲಿ ರುಬ್ಬಿದಾಗ, ಆ ಮಿಕ್ಸ್ ಮಾಡಿ ಸ್ವಲ್ಪ ಹಿಟ್ಟು ತಣ್ಣಗಾದ ಮೇಲೆ ಮುಚ್ಚಿ ಒಂದು 5 ರಿಂದ 6 ಗಂಟೆ ರೆಸ್ಟ್ ಆಗಲಿಕ್ಕೆ ಬಿಡಬೇಕು. ನಾನಿವಾಗ ಬೆಳಗ್ಗೆ ತಿಂಡಿಗೋಸ್ಕರ ರಾಗಿ ಅಪ್ಪ ಮಾಡ್ತಾ ಇದ್ದೀನಿ. ನಿನ್ನೆ ರಾತ್ರಿನೇ ಹಿಟ್ಟನ್ನು ರುಬ್ಬಿ ಇಟ್ಟಿದ್ದೆ. ಬೆಳಗ್ಗೆ ಆಗುವಾಗ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ. ನಾವು ಈಸ್ಟ್, ಸೋಡಾ, ಈನೋ, ಉದ್ದಿನಬೇಳೆ, ಮೊಸರು ಏನೂ ಸೇರಿಸಿಲ್ಲ. ಬರೀ ರಾಗಿ ಹಿಟ್ಟು, ಅನ್ನ ಮತ್ತು ತೆಂಗಿನಕಾಯಿ. ರಾಗಿ ಹಿಟ್ಟು ಬದಲು ನಿಮಗೆ ಇಡೀ ರಾಗಿಯನ್ನು ಸಹ ಇದೇ ರೀತಿ ರುಬ್ಬಿ ಇಟ್ಕೋಬೋದು. ಇನ್ನು ಲೈಟಾಗಿ ಒಂದು ಸರ್ತಿ ಇದೇ ರೀತಿ, ತುಂಬ ಹಾರ್ಡಾಗಿ ಮಿಕ್ಸ್ ಮಾಡಬಾರ್ದು. ಉಬ್ಬಿದ ಹಿಟ್ಟನ್ನು ಲೈಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಚಮಚ ಸಕ್ಕರೆಯನ್ನು ಸೇರಿಸಬೇಕು. ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಮಾಡಿ. ಸಕ್ಕರೆ ಸೇರಿಸಲೇಬೇಕು ಅಂತ ಏನಿಲ್ಲ. ಸಕ್ಕರೆ ಹಾಕಿದರೆ ಇನ್ನೂ ಸ್ವಲ್ಪ ಸಾಫ್ಟ್ ಆಗುತ್ತೆ ಅಪ್ಪ. ನೀವು ಸಕ್ಕರೆ ಯೂಸ್ ಮಾಡೋದಿದ್ರೆ ಸಕ್ಕರೆಯನ್ನು ಸ್ಕಿಪ್ ಮಾಡಿ, ಪರವಾಗಿಲ್ಲ. ನಾನಿವಾಗ ಸ್ವಲ್ಪ ಸಕ್ಕರೆ ಮತ್ತು ಉಪ್ಪನ್ನು ಸೇರಿಸಿದ್ದೀನಿ. ಇನ್ನೊಂದು ಸರ್ತಿ ಇದೇ ರೀತಿ ಮಿಕ್ಸ್ ಮಾಡಿ ಹಿಟ್ಟನ್ನು ಮುಚ್ಚಿ ಒಂದು 10 ನಿಮಿಷ ನಾವು ರೆಸ್ಟ್ ಆಗಲಿಕ್ಕೆ ಬಿಡಬೇಕು. ಮಿಕ್ಸ್ ಮಾಡಿದ ತಕ್ಷಣಕ್ಕೆ ಅಪ್ಪಮ್ ಮಾಡಬಾರ್ದು, ಸ್ವಲ್ಪ ಹಾರ್ಡ್ ಆಗುತ್ತೆ. ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬಿಟ್ಟು ಮಾಡಿದರೆ ಸೂಪರ್ ಸಾಫ್ಟ್ ಆಗಿರುವಂತಹ ಅಪ್ಪಮ್ಮನ್ನು ನಮಗೆ ಮಾಡ್ಬೋದು. ನೋಡಿ, ನಾನು ಇವಾಗ ಮಿಕ್ಸ್ ಮಾಡಿದಾಯಿತು. ಈಗ ಮುಚ್ಚಿ ಸೈಡಿಗೆ ಇಡ್ತಾ ಇದ್ದೀನಿ. ಈಗ ಒಂದು 10 ನಿಮಿಷ ಆಯಿತು. ಕಾವಲಿ ಚೆನ್ನಾಗಿ ಬಿಸಿ ಆಗಬೇಕು, ಫುಲ್ ಫ್ಲೇಮಲ್ಲಿ ಇರಬೇಕು. ಇನ್ನು ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಹಾಕಿ ಈ ದೋಸೆನ ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನೀವು ಯಾವ ಎಣ್ಣೆ ಆದರೂ ಯೂಸ್ ಮಾಡ್ಬೋದು. ಆದರೆ ಹೆಲ್ತಿಯಾಗಿರಬೇಕು ಅಂದರೆ ಸ್ವಲ್ಪ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಹಾಕಿ 1 ಅಥವಾ 1.5 ಚಮಚ ಹಿಟ್ಟನ್ನು ಹಾಕಿ ಲೈಟಾಗಿ ಇದೇ ರೀತಿ ಸ್ಪ್ರೆಡ್ ಮಾಡಿ 1 ಸೆಕೆಂಡ್ ಬಿಡಬೇಕು. ಆವಾಗ ನೋಡಿ ನಮ್ಮದು ಅಪ್ಪಮ್ಮಲ್ಲಿ ಇದೇ ರೀತಿ ಹೋಲ್ಸ್ ಬೀಳುತ್ತೆ ನೋಡಿ. ಈ ಥರ ಹೋಲ್ಸ್ ಎಲ್ಲ ಬಿದ್ದ ಆದಮೇಲೆ ಇದನ್ನು ಮುಚ್ಚಿಡಬೇಕು. ಮುಚ್ಚಿಟ್ಟು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಫುಲ್ ಫ್ಲೇಮಲ್ಲಿ ಇರಬಾರ್ದು, ಇಲ್ಲಾಂದರೆ ತಳಭಾಗ ಸ್ವಲ್ಪ ಕಪ್ಪಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು 3-4 ಸೆಕೆಂಡ್ ಆದ ತಕ್ಷಣ ಓಪನ್ ಮಾಡಿದರೆ ನಮ್ಮದು ಸೂಪರಾಗಿರುವಂತಹ ರಾಗಿ ಅಪ್ಪಮ್ ಇಲ್ಲಿ ರೆಡಿ ಆಯಿತು. ಇಲ್ಲಿ ನೋಡಿ ಎಷ್ಟು ಸೂಪರಾಗಿರುವಂತಹ ಅಪ್ಪಮ್ ಇಲ್ಲಿ ರೆಡಿಯಾಗಿದೆ ಅಂತ. ಆ ಪರಿಮಳ, ನಾವು ತುಪ್ಪ ಮತ್ತು ರಾಗಿ ಹಿಟ್ಟು, ತೆಂಗಿನಕಾಯಿ ಎಲ್ಲ ಹಾಕಿ ಮಾಡಿದ್ದೀವಲ್ಲ, ಆ ಪರಿಮಳ, ತುಪ್ಪದ ಬದಲು ನಾವು ಎಳ್ಳೆಣ್ಣೆ ಹಾಕಿ ಮಾಡಿದರೂ ಸಹ ತುಂಬಾ ಹೆಲ್ತಿಯಾಗಿರುತ್ತೆ. ಒಂದು ಸಾರಿ ಆದರೂ ಇದನ್ನು ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ. ಹೆಲ್ತಿಯಾಗಿ ತಿನ್ನಬೇಕು ಅಂತ ಅನಿಸಿದಾಗ ಈ ರಾಗಿ ಅಪ್ಪಮ್ಮನ್ನು ಟ್ರೈ ಮಾಡಲು ಮರಿಬೇಡಿ. ನಮಗೆ ಇದೇ ರೀತಿ ಉಳಿದಿರುವ ಎಲ್ಲ ಹಿಟ್ಟಿನಿಂದ ಬೇಗ ಅಪ್ಪಮ್ಮನ್ನು ರೆಡಿ ಮಾಡೋಣ. ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡಿದ್ದೆ. ನಮ್ಮ ಮನೆಯಲ್ಲಿ ಎಲ್ಲರಿಗೆ ತುಂಬಾ ಇಷ್ಟ ಆಯಿತು. ಒಳ್ಳೆ ಚಟ್ನಿ ಅಥವಾ ಏನಾದರೂ ಕಡಲೆ ಸಾರು, ವೆಜಿಟೇಬಲ್ ಸಾಗು ಮತ್ತು ಮೊಟ್ಟೆ ಕರಿ, ಕಡಲೆ ಕರಿ ಜೊತೆಯಲ್ಲೆಲ್ಲ ಇದು ಸೂಪರ್ ಆಗುತ್ತೆ.
ಇದನ್ನು ಮಾಡಿ ನಿಮಗೆ ಇಷ್ಟ ಆದರೆ, ನನ್ನ ಈ ವಿಡಿಯೋ ನೋಡ್ತಿದ್ದಂಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನಗೆ ಕಮೆಂಟ್ ಮಾಡಿ. ಅದೇ ರೀತಿ ನನ್ನ ಈ ಚಾನಲಿಗೆ ನೀವು ಸಪೋರ್ಟ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ